ಗೈಸ್ ಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ವಾಗತ ಸುಸ್ವಾಗತ. Commandments, what? You can't tell me nothing about this coke. Can't tell me nothing about this crack. ಈಗ ನಮ್ಮ ವರ್ಣ ಫೋನ್ ಹಚ್ಚಿ ಬಾಲ್ಯ ಸ್ವಲ್ಪ ಐಸ್ ಕ್ರೀಮ್ ತಿನ್ನೋಮಂತ ಕರ್ದಾರ. ಬಿಕಾಸ್ ಆಫ್ ಎಕ್ಸಾಮ್ ಮುಗಿಸ್ಕೊಂಬಂದಾನ. ಎಕ್ಸಾಮ್ ಮುಗಿಸ್ಕೊಂಬಂದಾಗ ಯಾಕೆ ಜಲ್ದಿ ಬಂದಾನ, ಸಾಯಂಕಾಲ ಬರೋನು, ಯಾಕೆ ಮಧ್ಯಾಹ್ನ ಬಂದಾನ. ಅದಕ್ಕೆ ಐಸ್ಲ್ಯಾಂಡಿಗೆ ಹೋಗಂಬಲ್ಲಿ ಸ್ವಲ್ಪ ಗಡ್ಬಡ್ ತಿನ್ನೋ ಭಾಳ ದಿವಸ ಆತಂತಂದಾನ. ಹೋಗೋಣ, ಯಾಕೆ ಫುಲ್ ಹೆವಿ ಪ್ರೆಸರ್ ಬಿದ್ದೈತೆ. ಐಸ್ ಕ್ರೀಮ್ ತಿನ್ನೋಷ್ಟು ಪ್ರೆಸರ್ ಬಿದ್ದೈತಂದ್ರೆ ನನ್ನ ಮಗ ಫುಲ್ ಇವತ್ತು ದಬಾಶಿ ಬರ್ದಾನೆ ಇವತ್ತು ಎಕ್ಸಾಮ್. ಅದಕ್ಕೆ ಹೋಗೋಣ ಗೈಸ್ ಐಸ್ಲ್ಯಾಂಡಿಗೆ. ಲೆಟ್ಸ್ಗೋ. ಎಕ್ಸಾಮ್ ಮುಗಿಸ್ಕೊಂಡು ಸೀದಾ ಬಂದಾನ ಐಸ್ಲ್ಯಾಂಡಿಗೆ. ಈಗ ಕೊಡಿಸ್ತಾನಂತೆ. ಇದು ಗೈಸ್ ಈಗ ಫೈನಲಿ ಸ್ವಲ್ಪ ಚೇಂಜ್ ಮಾಡೀವ್ರಿ. ಐಸ್ಲ್ಯಾಂಡಿಗೆ ಬಂದಾಗ ಫಸ್ಟ್ ಗೋಬಿ ತೊಗೊಂಡಿವಿ, ಅದಾದಮೇಲೆ ಎರಡು ಗಡ್ಬಡ್ ತಿಂದು ಹೋಗ್ಬಿಡೋಣ ಅಷ್ಟೇ. ಫೈನಲಿ ಗಡ್ಬಡ್ ಬಂದರೆ 1 2 3 4 ಇಲ್ಲ ಗೈಸ್ ಇಲ್ಲೊಂದು 1 2 3 5 ಫ್ಲೇವರ್ಸ್ ಇರ್ತಾವೆ. ಕೆಳಗಿದೇನು ಇರುತ್ತೆ ಎರಡರೂ ಎಲ್ಲ ಫ್ರೂಟ್ಸ್ ಇರುತ್ತೆ. ಆಲ್ಮೋಸ್ಟ್ ಗಡ್ಬಡ್ ತಿನ್ನೋರಿಗೆ ಗೊತ್ತಿರುತ್ತೆ, ಏನು ಭಾಳ ಏನಿಲ್ಲ ಅಂತ ಹೇಳೋದು ಬೇಡ. ಅವರನ್ನು ಗೋಬಿ ಹೊಡೆದ್ರೆ ಈಗ ಗಡ್ಬಡ್ ಹೊಡಿತಾನೆ. ಲೆಟ್ಸಿ ಫೈನಲಿ ಮನೆಗೆ ಬಂದಿವ್ರಿ. ಈಗ ಸ್ವಲ್ಪ ಲಿಟಲ್ ಬಿಟ್ಟು ನೆಗಡಿ ಕಮ್ಮಿ ಆಗೈತೆ ರೀ. ಒಂದು ಗೈಸ್ ಕಂಟೆಂಟ್ ಇಲ್ಲಾರ್ದಕ್ಕೆ ಸ್ವಲ್ಪ ಪ್ಲ್ಯಾನಿಂಗ್ ಫಾರ್ ಒಂದು ಮಿನಿ ಟ್ರಿಪ್ ಗೈಸರ್. ಅಂದರೆ ಕಝಿನ್ ಅಂದರೆ ಆಗತ್ತಿಲ್ಲ ಗೊತ್ತಿಲ್ಲ, ಬಟ್ ಟ್ರಿಪ್ ಅಂತೂ ಐತಿ. ಯಾಕಂದ್ರೆ ಈ ಕಡೆ ನಮ್ಮ ತಂಗಿಯವ್ರದ್ದು ಕಾಲೇಜ್ ಮತ್ತು ನಮ್ಮ ಅಕ್ಕವ್ರದ್ದು ಕಾಲೇಜ್ ಮತ್ತು ನಮ್ಮ ಭಾವ್ರದ್ದು ಕೆಲಸ ಎಲ್ಲ ನೋಡಿ ಯಾವಾಗಂದ್ರೆ ಈಗ ರಜಾ ಬಂದಿದ್ದು ಮೇನ್. ಈಗ ರಜಾ ಬರಾಕತ್ತಿರೋದು ಈಗ ಹಬ್ಬ ಆದಮೇಲೆ ಒಂದು 3-4 ಡೇಸ್ ರಜೆ ಐತೆ. ಯಾಕಂದ್ರೆ ಗೌರ್ಮೆಂಟ್ ಹಾಲಿಡೇ ಏನೋ ಒಂದು ಬರುತ್ತಂತ. ಸಾಟರ್ಡೆ ಐತಿ, ಸಂಡೇ ಐತೆ, ಅವಾಗ ಒಂದು 3-4 ದಿನ ಆಗುತ್ತೆ. ಪ್ಲ್ಯಾನ್ ಮಾಡಾಕತ್ತೀವಿ. ಡೆಸ್ಟಿನೇಷನ್ ಒಂದು 2-3 ಇದ್ದಾವೆ, ಇನ್ನು ಅವನು ಅಷ್ಟು ಫಿಕ್ಸ್ ಆಗಿಲ್ಲ. ಆದರೆ 2-3 ದಿನ ಅಂದರೆ ನೋಡಬೇಕು. ಅದಕ್ಕೆ ಒಂದು 2-3 ಪ್ಲೇಸ್ ಹೇಳ್ಯಾರ, ನೋಡಿ ಹೋಗೋಣ ಅಂತ ಅಂದಾರ. ನೋಡಿದರೆ ಚಲೋ ಗೈಸ್. ಈಗ ಇವತ್ತಿಗೆ ಅಂದರೆ 25 ಏನೋ ಬಂತಂದರೆ 22 ಏನೋ 25 ಬಂದರೆ 1 ವರ್ಷ ಆಗುತ್ತಂತೆ. ಯಾಕಂದ್ರೆ ಹೋದ ವರ್ಷ ಗೋವಾಕ್ಕೆ ಹೋಗಿದ್ದೆ. ವೀಡಿಯೋ ಅಂತೂ ಏನೂ ಮಾಡಿದ್ದಿಲ್ಲ ಗೈಸ್. ಯಾಕಂದ್ರೆ ಅವಾಗಿನ್ನ ನಾನು ಚಾಲೆಂಜ್ ಏನು ತೊಗೊಂಡಿದ್ದಿಲ್ಲ. ನಾರ್ಮಲ್ ವ್ಲಾಗ್ಸ್ ಯಾವಾಗಾರ ಹೊರಗಡೆ ಹೋದಾಗ ಮಾಡ್ತಿದ್ದೆ. ಅವಾಗ ಕಸಿನ್ಸ್ ಅದು ಇದ್ದಾಗ ಜಾಸ್ತಿ ಮಾಡ್ತಿದ್ದಿಲ್ಲ ನಾವು ವೀಡಿಯೋಸ್. ಈಗ ಚಾಲೆಂಜ್ ತೊಗೊಂಡಾದ್ಮೇಲೆ ಸ್ವಲ್ಪ ಮಾಡಾಕತ್ತೀವಲ್ಲ, ಅದಕ್ಕೆ ಹೋದರೆ ಪೂರ ಕಂಪ್ಲೀಟ್ ಚಲೋ ಕಂಟೆಂಟ್ ಒಂದು ಸಿಗುತ್ತೆ, ಚಲೋ ವೀಡಿಯೋ ಆಗುತ್ತೆ. ಅದಕ್ಕೆ ಆದಷ್ಟು ಜಲ್ದಿ ಹೋಗೋಣ ಅಂತ ಐತಿ. ಹಬ್ಬ ಆದಮೇಲೆ ನೋಡೋದು ಆಗುತ್ತೆ ಇಲ್ಲೋ, ಹೊಕ್ಕಿವೋ ಇಲ್ಲೋ, ಅದು ಇದಂತ ನೋಡೋದು. ಒಟ್ಟು ಹೋದರೆ ಕಸಿನ್ಸ್ ಒಂದು 6 ಮಂದಿ ಗೈಸ್ ಭಾವರು ಸೇರಿ ಸೇಮ್ ಗೋವಾಕ್ಕೆ ಹೋಗಿದ್ದು ಏನು ಸ್ಕ್ವಾಡ್ ಐತಲ್ಲ ಅದೇ ಸ್ಕ್ವಾಡ, ಮತ್ತೇನು ಜಾಸ್ತಿ ಏನಿಲ್ಲ. ಇನ್ನೊಂದು ಸ್ಕ್ವಾಡ ನಮ್ಮ ಅಜ್ಜಿಯವ್ರ ಖಾನ್ದಾನ, ಅದು ಅನ್ನೋಂಥ ಸ್ಕ್ವಾಡ್, ಅದು ಕಸಿನ್ಸೇ. ಅದ್ರಾಗ ನಮ್ಮ ತಮ್ಮ ಇದಲ್ಲ ಸನ್ನಿ ಅಂತಂದು ನೋಡಿರ್ತೀರ ವ್ಲಾಗಾಗ, ನಮ್ಮ ಪೂರ್ಣಿಮಕ್ಕನ ಮದುವೆಯಾಗ ನನ್ನ ಮಗಂದೇನೋ ಅಡ್ವಾನ್ಸ್ ಪ್ಲ್ಯಾನ್ ಏನೋ ಬೇರೆದು ಮಾಡ್ಯಾರ. ಅಂದ್ರೆ ಹಬ್ಬ ಆದಮೇಲೆ ಹೋಗೋದು ಅವ್ರವ್ರ ಫ್ರೆಂಡ್ಸ್ ಏನಾಗಿದಂತೆ. ಅದಕ್ಕೆ ಇದಾಯಿತು. ಇಲ್ಲಾಂದರೆ ಎರಡೂ ಕಸಿನ್ಸು ಸೇರಿ ಹೋಗೋದಿತ್ತು ಪ್ಲ್ಯಾನ್. ಅದಕ್ಕೆ ಈಗ ಸ್ವಲ್ಪ ಡಿಲೇ ಆಗೈತೆ, ನೋಡ್ಬೇಕು. ಅದಕ್ಕೆ ಈಗ ಅವ್ರಿಗೆ ಬರಲ್ಲ ಅಂತ ಹೇಳ್ಯಾರ. ಮೇದಾಗ ರಜೆ ಇರುತ್ತೆ, ಅವಾಗ ಹೋಗೋಣ ಅಂತ ಹೇಳ್ಯಾರ. ನೋಡ್ಬೇಕು ಗೈಸ್, ಅವಾಗಾರ ಹೋಗಿ ನೋಡೋಣ. ಅದಕ್ಕೆ ಈಗಂತೂ ಇವ್ರು ಹೋಗೋಣ ಸ್ವಲ್ಪ ಮೈಂಡ್ ರಿಲೀಫ್ಸ್ಗೋಸ್ಕರ ಅಂತಂದರೆ 2-3 ದಿನ ನೋಡೋದು ಎಲ್ಲಿ ಏನು ಸೆಲೆಕ್ಟ್ ಮಾಡೋದು ನೋಡೋದು. ಗೋವಾಕ್ಕಂತೂ ಹೋಗೋಕ್ಕಾಗಲ್ಲ, ಈಗ ಹೋದ್ರೆ ಎಲ್ಲ ಕಾಸ್ಟ್ಲಿ ಆಗುತ್ತೆ. ಅದಕ್ಕೆ ಇಲ್ಲೇ ನೋಡಮ್ಮ, ಇಲ್ಲೇ ಅಂದರೆ ಮತ್ತು ಇಲ್ಲಿ ಹೊಸಪೇಟೆಗೆ ಅಂತಲ್ಲ, ಇಲ್ಲೇ ಎಲ್ಲಾರ ನೋಡೋಣ. ನಮ್ಮ ಮಮ್ಮಿ ಈಗ ಇನ್ನು ಎದ್ದಾರ ಗೈಸಿಗ, ಇನ್ನು ಅನ್ನಕ್ಕವ್ರ ಈಗ ಎದ್ದಾರ. ಅದಕ್ಕೆ ಈಗ ನಾವು ಹೋಗೋಣ, ಮುಕ್ಕೊಳ್ಳೋಣ. ಲೆಟ್ಸ್ ಗೋ ಗೈಸ್. ಐ ಥಿಂಕ್ ಎಲ್ಲರೂ ನೀವು ಚಲೋ ಊಟ ಮಾಡಿರಿ, ನಾವು ಊಟ ಮಾಡೀವಿ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡಕತ್ತೀರಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಕೊಂತ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ ಆ್ಯಂಡ್ ಲವ್ ಯು ಗೈಸ್.